ಹಾಯ್ ಡಿಯರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಸ್ಟೈಲ್ ವ್ಲಾಗ್. ನನ್ನ ಇನ್ನೊಂದು ಜೀವನದ ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಬೆಳಗ್ಗೆ ಪ್ರಗತಿಗೆ ಬ್ರೇಕ್ಫಾಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ಇನ್ಸ್ಟಂಟ್ ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಫ್ಲಫಿ ಆಗಿರುತ್ತೆ, ಈಸಿ ಮತ್ತು ಕ್ವಿಕ್ಕಾಗಿ ಆಗಿಬಿಡುತ್ತೆ. ಯಾರಾದರೂ ವರ್ಕಿಂಗ್ ಮಾಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರ ರೇಷಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ನೆನಿಲಿ ಅಂತ ಹಾಗೆ ಬಿಟ್ಟೆ. ಇಲ್ಲಿಗೆ ನಾನು ಅದು ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಚಟ್ನಿಗೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದ್ದೀನಿ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕೊಳ್ಳೋದು. ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೀನಿ. ಹುಳಿ ಹೆಂಗೆ ಬೇಕೋ ಹಾಗೆ ನೀವು ಟೊಮೊಟೊ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕೊಂಡಿದ್ದೀನಿ. ಕರಿಬೇವು ಜಾಸ್ತಿ ಹಾಕೋದ್ರಿಂದ ಟೇಸ್ಟಲ್ಲೇನೂ ಡಿಫ್ರೆನ್ಸ್ ಅನ್ಸೋದಿಲ್ಲ, ಬಟ್ ಒಳ್ಳೆಯದು, ತಿನ್ಬೋದು. ಇಲ್ಲಿ ನಾನು ನೆನೆಹಾಕಿಟ್ಟಿದ್ನಲ್ಲ ರವೆಯನ್ನು ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ತೀನಿ. ದೋಸೆ ಬ್ಯಾಟರಿಗೆ ಬಂದರೆ ಸಾಕು. ಅದಕ್ಕೆ ಒಂದು ಸ್ವಲ್ಪ ಪಿಂಚಷ್ಟು ಸೋಡಾ ಹಾಕಿಬಿಟ್ಟು ಒಂದು 5 ನಿಮಿಷ ಸಾಕಾಗುತ್ತೆ. ಮುಚ್ಚಿಬಿಟ್ಟು ಹಾಗೆ ಇಡೋದು. ಅಷ್ಟರೊಳಗೆ ನೀವು ಚಟ್ನಿ ಮಾಡ್ಕೊಂಡ್ರೆ ಆಗಿಬಿಡುತ್ತೆ. ಇಲ್ಲಿ ಬ್ಯಾಟರ್ ರೆಡಿ ಆಗೋಷ್ಟರಲ್ಲಿ ನಾನು ಚಟ್ನಿಗೆ ರುಬ್ಕೊಂಡ್ಬಿಡ್ತೀನಿ. ಕಡಲೆ ಬೀಜದ ಚಟ್ನಿ ಮಾಡಿದೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿಬಿಟ್ಟು. ಟೊಮೊಟೊ ಚಟ್ನಿನೂ ಚೆನ್ನಾಗಿರುತ್ತೆ. ಇಲ್ಲ ಕುರ್ಮಾ ಮಾಡಿಕೊಂಡ್ರು ಸೆಟ್ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಇನ್ಸ್ಟೆಂಟಾಗಿ ಆಗುತ್ತೆ. ಇಲ್ಲಿ ದೋಸೆ ಬ್ಯಾಟರ್ ರೆಡಿ ಇದೆ. ಚಟ್ನಿ ಕೂಡ ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ದೋಸೆ ಹಾಕುವಾಗ ನಾನ್ ಸ್ಟಿಕ್ ಪ್ಯಾನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕಬ್ಬಿಣದಾದರೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿಯಲ್ಲಿ ನಾನು ಎಣ್ಣೆನ ಹಚ್ಕೊಳ್ತೀನಿ. ಅದಾದಮೇಲೆ ಹಾಕಿಬಿಟ್ಟು ದೋಸೆನ ಲಿಡ್ ಕ್ಲೋಸ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮ್, ಹೈ ಫ್ಲೇಮಲ್ಲಿ ಬೇಡ, ಬರ್ನ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹೀಗೆ ಬೇಯಿಸ್ಕೊಂಡ್ರೆ ಆಗುತ್ತೆ. ಅಂಚ ಮೇಲೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ತೆಗಿಬೇಕು. ದೋಸೆ ಹಾಕಬೇಕಾದ್ರೆ ಎಂಚಿಗೆ ಹಚ್ಕೊಳ್ಳುತ್ತೆ ಅನ್ನೋವಂಥ ಟೆನ್ಷನ್ ಇರುತ್ತೆ. ಆದಷ್ಟು ನೋಡಿ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಕ್ವಿಕ್ ರೆಸಿಪಿ. ಇವತ್ತು ಯಾಕೆ ನಾನು ಇಷ್ಟು ಬೇಗ ರೆಸಿಪಿ ಮಾಡಿದೆ ಅಂತ ಹೇಳಿ ಅದನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಬಾಳೆಹಣ್ಣು ಕೊಡೋಣ ಅಂದ್ಕೊಂಡೆ, ಕಪ್ಪಾಗಿಬಿಡುತ್ತೆ ಅಂತ ಅವಲಕ್ಕಿ ನೆನೆ ಹಾಕ್ಬಿಟ್ಟು ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಹಾಕಿ ಪ್ರಸಾದ ಥರ ಮಾಡಿಕೊಟ್ಟಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರಲ್ಲ, ಅದಕ್ಕೋಸ್ಕರ ಬೇಳೆ ತರಕಾರಿ ಹಾಕಿಬಿಟ್ಟು ಬೇಳೆ ಸಾಂಬಾರು ಮಾಡೋಣ. ಮಧ್ಯಾಹ್ನಕ್ಕೆ ಮಕ್ಳಿಗಾದರೆ ಲಂಚ್ ಬಾಕ್ಸ್ ಓಕೆ, ಬಟ್ ದೊಡ್ಡವ್ರಿಗೆಲ್ಲ ಸಾಂಬಾರು ರೈಸ್ ಇದ್ರೇ ಚಂದ ಅಲ್ವಾ ಅಂತ ಹೇಳಿಬಿಟ್ಟು ಸಾಂಬಾರಿಗಿಟ್ಟೆ. ಇಡ್ಲಿ ಕೂಡ ರೆಡಿ ಆಯಿತು. ಇನ್ನು ಹುಣಸೆ ಹುಳಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ಸ್ವಲ್ಪ ಬಿಸಿ ಬಿಸಿ ರೈಸ್ ಕೂಡ ಮಾಡಿಕೊಂಡೆ. ಅಷ್ಟೊಳಗೆ ಪ್ರಗತಿಗೆ ತಲೆ ಬಾಚಿಬಿಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೆ. ಏನಂತಂದರೆ ಜೀವನದಲ್ಲಿ ಒಂದು ಹೊಸ ಜರ್ನಿ ಅಂತ ಹೇಳ್ಬೋದು. ಅಂದರೆ ಕಂಪ್ಲೀಟ್ಲಿ ಟರ್ನ್ ಆಗ್ತಾ ಇದೆ ಲೈಫ್ ಅಂತ ಅನ್ನೋದ್ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಎತ್ತ ಅಂತಲೂ ಕೂಡ ಹೇಳ್ತೀನಿ. ಇವತ್ತಿಂದ ನನ್ನ ಹಸ್ಬೆಂಡ್ಗೆ ಫಸ್ಟ್ ಡೇ ಡ್ಯೂಟಿ ಇತ್ತು. ಸೊ ಅವ್ರು ಹೋಗ್ತಾ ಇರೋದು ಒಂಥರ ಖುಷಿ, ಒಂಥರ ಎಕ್ಸೈಟ್ಮೆಂಟು ನನಗೆ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಹಿಂದಿನ ದಿನಾನೇ ಎಲ್ಲನೂ ರೆಡಿ ಮಾಡಿಕೊಂಡೆ. ಪ್ರೀತಮ್ ಕೂಡ ಇವತ್ತು ಬೇಗ ಎದ್ಬಿಟ್ಟಿದ್ದ. ಪ್ರೀತಮ್ಗೆ ಇವಾಗ ನಾನು ಲವ್ ಲ್ಯಾಪ್ ಅವರ ರೀಯೂಸಬಲ್ ಬೇಬಿ ಕ್ಲಾತ್ ಡೈಪರನ್ನು ಬಳಸ್ತಾ ಇದ್ದೆ. ಈಗ ಪ್ರೆಸೆಂಟ್ ಅವನಿಗೆ ಎಲ್ಲ ಅರ್ಥ ಆಗುತ್ತೆ. ಬಟ್ ಯಾರಾದರೂ ನನ್ನ ಪ್ರೀತಮ್ಗಿಂತ ಚಿಕ್ಕ ಮಕ್ಕಳಿದ್ರೆ ಅಥವಾ ಪ್ರೀತಮ್ ಏಜ್ ಮಕ್ಕಳಿದ್ರೆ, ಇನ್ನು ಪಾಟಿ ಟ್ರೈನಿಂಗ್ ಆಗಿಲ್ಲ, ಅವ್ರಿಗೆ ಸುಸು ಹೇಳಕ್ಕೆ ಬರಲ್ಲ ಅಂತಂದರೆ ಖಂಡಿತ ನೀವು ಇವ ಡೈಪರನ್ನು ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಲಾಂಗ್ ಲೈಫ್ ಇರುತ್ತೆ. ನಾರ್ಮಲ್ ಡೈಪರ್ ಬಂದ್ಬಿಟ್ಟು ಯೂಸ್ ಮಾಡ್ತೀವಿ, ಬಿಸಾಕ್ತೀವಿ. ಬಟ್ ಇದು ಹಾಗಲ್ಲ, 3 ಮಂತ್ ಪ್ಲಸ್ ಮಕ್ಕಳಿಗೆ ನೀವು ಯೂಸ್ ಮಾಡ್ಕೊಬೋದು. ಇದು ಹೆಂಗೆ ಅಂತಂದರೆ ಒಂದು ಸೈಜಲ್ಲಿ ಬರುತ್ತೆ. ಅಡ್ಜಸ್ಟಬಲ್ ವೇಸ್ಟ್ ಮತ್ತು ಹೈಟ್ ಕೂಡ ಕೊಟ್ಟಿರ್ತಾರೆ. ಹೈಟ್ ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ. ತುಂಬಾ ಅಬ್ಸರ್ವೆಂಟ್ ಪವರ್ ಇರುತ್ತೆ, ಅಂದರೆ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿರ್ತಾರೆ, ಸೊಂಟದ ಹತ್ರ ಕೂಡ ಎಲಾಸ್ಟಿಕ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಡಬಲ್ ಲೀಕ್ ಗಾರ್ಡ್ ಇರುತ್ತೆ, ಹೈ ಅಬ್ಸರ್ವೇಷನ್, ಕ್ವಿಕ್ಕಾಗಿ ಡ್ರೈ ಕೂಡ ಆಗುತ್ತೆ, ಸ್ಟೈನ್ ಪ್ರೂಫ್ ಆಗಿರುತ್ತೆ. ಮೇಲ್ಗಡೆ ನೀವು ಹಾಕೋ ಬಟ್ಟೆ ಏನಿದೆಯಲ್ಲ ಅದು ವಾಟರ್ ಪ್ರೂಫ್ ಥರ ಇರುತ್ತೆ. ಈ ಥರ ನಿಮಗೆ ಸ್ನ್ಯಾಪ್ ಬಟನನ್ನು ಕೊಟ್ಟಿರ್ತಾರೆ. ಇದರಿಂದ ನಾವು ವೇಸ್ಟ್ನ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತು ಹೈಟನ್ನು ಕೂಡ ನೋಡಿ, ಈ ಥರ ನಾವು ಬಟನನ್ನು ಹಾಕೋದ್ರಿಂದ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು. ಯಾಕೆಂತಂದರೆ ನ್ಯೂ ಬಾರ್ನ್ ಬೇಬಿಗೆ ತೊಗೊಂಡ್ಮೇಲೆ ಆಮೇಲೆ ಮತ್ತೆ ಇದು ಯೂಸ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋಂಗಿಲ್ಲ. ಒಂದು ಸೈಜ್ ನ್ಯೂ ಬಾರ್ನ್ ಬೇಬಿಯಿಂದ ನಮ್ಮ ದೊಡ್ಡ ಮಕ್ಳವರೆಗೂ ಯೂಸ್ ಮಾಡ್ಬೋದು. ವೇಸ್ಟಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ತುಂಬ ಚಿಕ್ಕ ಮಕ್ಳಿಗಾದರೆ ಆರೆಂಜ್ ಕಲರ್ ಹತ್ರ ನಾನು ಬಟನ್ ಹಾಕ್ತಾ ಇದ್ದೀನಲ್ಲ, ಅಲ್ಲಿ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಸೈಜ್ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ತುಂಬಾ ಸಾಫ್ಟ್, ರೀಯೂಸಬಲ್, ರಿಲಯಬಲ್ ಆಗಿರುತ್ತೆ. ಅದ್ರ ಜೊತೆಗೆ ನಾರ್ಮಲಾಗಿ ಮಕ್ಳಿಗೆ ಡೈಪರ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ವಾಟರ್ ಪ್ರೂಫ್ ಕವರ್ ಇರಲ್ಲ. ಮೇಲ್ಗಡೆ ಆರೆಂಜ್ ಕಲರ್ ಪಟ್ಟಿ ಏನಿದೆ ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಬಟ್ಟೆ ಎಲ್ಲ ತೇವ ಆಗೋದನ್ನು ತಡಿಬಹುದು. ಅದ್ರ ಜೊತೆಗೆ ಸ್ಟೇ ಡ್ರೈ ಆಗಿರುತ್ತೆ. ಮಕ್ಕಳಿಗೆ ತುಂಬ ಹೊತ್ತು ಡ್ರೈ ಫೀಲ್ ಆಗುತ್ತೆ.
ಮಕ್ಳಿಗೆ ಡೈಪರ್ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಸ್ಕಿನ್ ಫ್ರೆಂಡ್ಲಿ ಸಾಫ್ಟ್ ಮಟೀರಿಯಲ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಇದು ನಂಬರ್ 1 ಅಂತಂದರೆ ಹೇಳ್ಬೋದು. ಸಾಫ್ಟ್ ಮೆಟೀರಿಯಲ್ ಇರುತ್ತೆ, ಮಕ್ಕಳಿಗೆ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಆಮೇಲೆ ಟ್ರಿಪಲ್ ವೇಸ್ಟ್ ಅಡ್ಜಸ್ಟಬಲ್ ಸ್ನ್ಯಾಪ್ ಬಟನ್ಸ್ ಕೊಟ್ಟಿರ್ತಾರೆ, ಬ್ರೀತಬಲ್ ಫ್ಯಾಬ್ರಿಕ್ ಇರುತ್ತೆ, ಹೈಟ್ ಅಡ್ಜಸ್ಟಬಲ್ ಇರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕ ಮಕ್ಕಳಿಗೆ ತೊಗೊಂಡ್ರೆ ದೊಡ್ಡ ಮಕ್ಳ ತನಕ ಇದನ್ನು ಆರಾಮಾಗಿ ಬಳಸ್ಕೋಬಹುದು. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಇದನ್ನು ನಾವು ವಾಶ್ ಮಾಡೋದು ಕೂಡ ತುಂಬಾ ಈಸಿ. ನಾವು ಅವಾಗೆಲ್ಲ ಮಕ್ಕಳಿಗೆ ಜಾಸ್ತಿ ಹಳೆ ಕಾಲದಲ್ಲಿ ಬಟ್ಟೆನೇ ಬಳಸ್ತಾ ಇದ್ದಿದ್ದು, ಯಾವುದೇ ರೀತಿಯಾದಂತಹ ಡೈಪರ್ನ ನಾವು ಬಳಸ್ತಾ ಇರಲಿಲ್ಲ. ರೀಸನಬಲ್ ಪ್ರೈಸಲ್ಲೇ ನಮಗೆ ಒಳ್ಳೆಯ ಲೈಫ್ ಸಿಗುವಂತಹ ಒಂದು ಡೈಪರ್ ಸಿಗುತ್ತೆ. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ, ತುಂಬ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಪ್ರಿಂಟಲ್ಲಿ ಕೂಡ ಅವೈಲಬಲ್ ಇರುತ್ತೆ, ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ಲಸ್ ಏನಂತಂದರೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಕೂಡ ಮಾಡಬಹುದು. ಸೊ ಆ ಥರ ಈಸಿ ಆಗಿರೋದ್ರಿಂದ ನಿಮಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬೇಕು ಅಂತಂದರೆ ಒಂದ್ಸರಿ ಟ್ರೈ ಮಾಡಿ. ಅಲ್ಲಿಂದ ನನ್ನ ಹಸ್ಬೆಂಡ್ ಫಸ್ಟ್ ಡ್ಯೂಟಿ ಆದ್ದರಿಂದ ಸ್ವಲ್ಪ ನರ್ವಸ್ ಇರುತ್ತೆ, ನನಗೂ ಕೂಡ ಟೆನ್ಷನ್ ಇತ್ತು ಹೇಗೆ ಏನು ಅಂತ. ಸ್ವಲ್ಪ ಗಡಿಬಿಡಿನೂ ಆಯಿತು, ಯಾಕೆಂದರೆ ಸೇಮ್ ಟೈಮಲ್ಲಿ ಪ್ರಗತಿನ ಸ್ಕೂಲ್ಗೆ ಹೋಗೋದ್ರಿಂದ ಪ್ರಗತಿನ ಡ್ರಾಪ್ ಮಾಡಿ ಬಂದೆ. ಇದೆಲ್ಲ ಒಂಥರ ಚೆನ್ನಾಗಿತ್ತು, ಬಟ್ ಒಂಥರ ಖುಷಿನೂ ಆಗ್ತಾಯಿತ್ತು, ಟೆನ್ಷನೂ ಆಗ್ತಾಯಿತ್ತು. ಫಸ್ಟ್ ಟೈಮ್ ಬಾಕ್ಸ್ ಪ್ಯಾಕ್ ಮಾಡಿಕೊಡ್ತಾ ಇರೋದು ನಾನು, ಯಾಕೆಂದರೆ ಆರ್ಮಿಯಲ್ಲಿ ಡ್ಯೂಟಿ ಮಾಡಬೇಕಾದ್ರೂ ಕೂಡ ನಾವು ಇನ್ನೂ ಲಂಚ್ ಬಾಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಮನೆಗೆ ಊಟ ಟೈಮಿಗೆ ಬರ್ತಾಯಿದ್ರು, ಇಲ್ಲಾಂದರೆ ಮೆಸ್ಸಲ್ಲಿ ಹೋಗಿ ಊಟ ಮಾಡ್ಕೊಳ್ತಾಯಿದ್ರು. ಲೈಫಲ್ಲೇ ಫಸ್ಟ್ ಟೈಮ್ ಅವ್ರಿಗೆ ಅಂತ ನಾನು ಲಂಚ್ ಬಾಕ್ಸ್ ಕಟ್ಟಿರೋದು ಅಂತ ಹೇಳ್ಬೋದು. ಇನ್ನು ಹೇಳಿದ್ರು ಸಾಯಂಕಾಲ ಪ್ರಗತಿಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಗೋ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ ಹೊರಟ್ರು. ಇನ್ನು ಪ್ರೀತಮ್ ಅಂತೂ ಫುಲ್ ಅಳ್ತಾ ಇದ್ದಾನೆ, ಡ್ಯಾಡಿ ಹೋಗ್ತಾ ಇದ್ದಾರೆ ಅಂತ. ಬಾಯ್ ಡ್ಯಾಡಿ, ಕೆಲ್ಸಕ್ಕೆ ಹೋಗ್ಬೇಡ, ಮಮ್ಮಿಗೆಲ್ಲ ಡ್ಯಾಡಿಗೆ ಪಪ್ಪಿ ಕೊಡು, ಡ್ಯಾಡಿಗೊಂದು ಡ್ಯಾಡಿಗೊಂದು ಪಪ್ಪಿ ಕೊಡಪ್ಪ. ಥ್ಯಾಂಕ್ ಯು. ಓಕೆ ಬಾಯ್. ಅಯ್ಯೋ ನಾನು ಇದ್ದೀನಲ್ಲ ಮೊದಲೇ. ನನ್ನ ಹಸ್ಬೆಂಡ್ ಹೋದ ತಕ್ಷಣ ನನ್ನ ಮಗಳನ್ನ ಕೂಡ ಸ್ಕೂಲಿಗೆ ನಾನೇ ಡ್ರಾಪ್ ಮಾಡಿದೆ. ಸ್ವಲ್ಪ ಕೆಮ್ಮಾಗಿದೆ, ವೆದರ್ ಇದಾಗಿದೆಲ್ಲ, ನನಗೆ ಕೆಮ್ಮಿತ್ತು. ಸೊ ಅದರಿಂದ ನನ್ನ ಮಗಳಿಗೂ ಕೂಡ ಸ್ವಲ್ಪ ಕೆಮ್ಮು ಬಂದಿದೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಮಧ್ಯೆ ಮಧ್ಯೆ ಸ್ಟಾಪ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಂತ, ಸ್ವಲ್ಪ ಕಫ ಆಗಿರೋದ್ರಿಂದ. ಹಾಗಾಗಿ ಸ್ವಲ್ಪ ಟಾನಿಕ್ ಹಾಕಿ ಕಳಿಸ್ತಾ, ಈಗ ಇನ್ನೂ ಶುರು ಆಗ್ತಾಯಿತ್ತು, ಇನ್ನೇನು ಅದು ಜಾಸ್ತಿ ಆಗೋಕ್ಕೂ ಮುಂಚೆಗೆ ಟಾನಿಕ್ ಹಾಕಿಬಿಡೋಣ ಅಂತ. ಅರ್ಲಿ ಮಾರ್ನಿಂಗ್ ಅವರು ಕೂಡ ಹೋಗ್ತಾರೆ. ಹೆಂಗಿತ್ತು ಅಂತಂದರೆ ಒಂಥರ ಮಾರ್ನಿಂಗ್ ರನ್, ಟೆಂಪಲ್ ರನ್ಗಿಂತ ಸ್ಪೀಡಾಗಿತ್ತು ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಒಟ್ಟು ಒಂಥರ ನೋಡಬೇಕು ಇನ್ಮೇಲೆ ಒಂಥರ ಲೈಫ್ ಚೇಂಜ್ ಆಗುತ್ತೆ, ಲೈಫ್ ಸ್ಟೈಲ್ ಅಂತ ನನಗೆ ಅನಿಸ್ತಾ ಇತ್ತು. ಅಲ್ಲಿಂದ ಬಂದ ತಕ್ಷಣ ಪ್ರೀತಮ್ನ ಸಮಾಧಾನ ಮಾಡೋದೇ ಆಯಿತು. ಸ್ಯಾಲ್ಸಿ ಬೇಕೇನಪ್ಪ? ದೋಸೆ ತಿಂತೀಯಾ? ದೋಸೆ ಒಂದೇ ಒಂದು ದೋಸೆ ಇಲ್ಲ ಮಮ್ಮಿ ಬರ್ತಾರೆ, ಗಾಡಿ ಬರ್ತಾರೆ. ಚಿನ್ನ ಹೊರಗಡೆ ಹೋಗೋಣ, ಚಪ್ಪಲ್ ಹಾಕೊಂಡು ಹೋಗೋಣ. ತಗೋ ಟೋಪಿ, ಟೋಪಿ ಚಪ್ಪಲ್ ಹಾಕು, ನಡಿ ಚಪ್ಪಲ್ ಹಾಕು. ಚಳಿ ಆಗುತ್ತೆ, ನೀನು ಅಲ್ಲೇ ನೋಡ್ಬೇಡ, ಇಲ್ಲಿ ನೋಡು ನನ್ನ ಕಾಲೆಲ್ಲ ಒದಿತಾರ. ಪ್ರಗತಿನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾದ್ರೆ ಸೈಲೆಂಟಾಗಿ ಮಳೆ ಬರ್ತಾನೆ ಇತ್ತು, ಅಂದರೆ ಚಿಟಿ ಚಿಟಿ ಅಂತ ಸಣ್ಣ ಮಳೆ ಬರ್ತಾಯಿತ್ತು. ಇನ್ನು ನನ್ನ ಮಗ ಅಳ್ತಾ ಇದ್ದ, ಇಬ್ಬರು ಹೊರಗಡೆ ಹೋಗ್ಬಿಟ್ರಲ್ಲ, ಅವ್ನಿಗೆ ಆಗ್ತಾ ಇಲ್ಲ. ಅದಕ್ಕೆ ಅವನು ಕೂಡ ಒಂದು ಕ್ಷಣ ಹಂಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಸ್ವೆಟರ್ ಕ್ಯಾಪ್ ಎಲ್ಲ ಹಾಕ್ಕೊಂಡು ಬಂದರೆ ಮಳೆ ಜಡಿ ಮಳೆ ಬರ್ತಾನೆ ಇತ್ತು. ಇನ್ನು ಸುಮ್ಮನೆ ಯಾಕೆ ಕೋಲ್ಡ್ ಆದರೆ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂಥರ ಅವನಿಗೆ ಇವಾಗ ಹೆವಿ ಬೇಜಾರು, ಏಕೆಂದರೆ ಡ್ಯಾಡಿ ಪದೇ ಪದೇ ಮನೆಗೆ ಬರ್ತಾಯಿದ್ರು, ಅವಾಗವಾಗ ಮಾತಾಡಿಸ್ತಾ ಇದ್ರು. ಇವಾಗಲೂ ಕೂಡ ಅವ್ರ ಪಾಪ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇರ್ತಾರೆ. ಅವ್ನು ಬೋರ್ ಆಗುತ್ತೆ ಅಥವಾ ಬೇಜಾರು ಮಾಡ್ಕೋತಾನೆ, ಸಡನ್ಲಿ ತುಂಬ ಗ್ಯಾಪಲ್ಲಿ ಡ್ಯಾಡಿನ ಬಿಟ್ಟಿರಬೇಕಲ್ಲ ಅಂತ. ಅದಕ್ಕೆ ಅವಾಗವಾಗ ವಿಡಿಯೋ ಕಾಲ್ ಮಾಡಿ ಕೂಡ ಮಾತಾಡ್ತಾ ಇದ್ರು. ಸರಿ ನಾನೇ ಕರ್ಕೊಂಡು ಹೋಗೋಣ ಅಂತ, ಯಾಕೆಂದರೆ ಈ ಕೆಲಸ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಡೈಲಿ ಅವ್ನು ಎದ್ದ ತಕ್ಷಣ ಹೊರಗಡೆ ವಾಕಿಂಗ್ ಕರ್ಕೊಂಡೋಗಿ ವಾಕ್ ಮಾಡಿಸ್ಕೊಂಡು ಬಂದು ಮನೇಲಿ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಈಗ ಅದನ್ನು ಮಿಸ್ ಮಾಡ್ಕೊತಾನಲ್ಲ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡು ಹೋದೆ. ವಾಕ್ ಮಾಡಿಕೊಂಡು ಮನೆಗೆ ಬರ್ತಾಯಿದ್ದೀವಿ.
ಸುಮಾರು ದಿನದಿಂದ ಅಂದರೆ ಶಾಪ್ ಕ್ಲೋಸ್ ಆದಮೇಲೆ ಒಂದಿಷ್ಟು ಐಟಮ್ಸ್ ಎಲ್ಲ ತಂದಾಗಿಂದ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡಬೇಕಂತ ಅಂದ್ಕೊಳ್ತಾನೆ ಇದ್ದೆ, ಆರ್ಗನೈಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೀಟಾಗಿ ಜೋಡಿಸ್ತಾ ಇದೆ. ಅದ್ರ ಜೊತೆಗೆ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಅವ್ನ ಬಟ್ಟೆ ಇಡೋದಕ್ಕೆ ಅಂತ ಒಂದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದೆ, ಅಮೆಝಾನಲ್ಲಿ ಬಂದಿತ್ತು. ಅದನ್ನು ಕೂಡ ಸೆಟ್ ಮಾಡಬೇಕು. ಯಾಕೆ ಅಂತ ಅಂದರೆ ಬಟ್ಟೆಯಲ್ಲಿ ಇವಾಗ ವಾರ್ಡ್ರೋಬ್ ಸಾಕಾಗ್ತಾ ಇಲ್ಲ. ಒಂದಿಷ್ಟು ಪ್ರೀತಮ್ ಬಟ್ಟೆಗೆ ಅಂತಲೇ ಸ್ಪೆಷಲಾಗಿ ಒಂದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೆ. ಹಾಗೆ ನೀವೇನಾದರೂ ಗ್ಲಾಸ್ನ ಕ್ಲೀನ್ ಮಾಡ್ತೀನಿ ಅಂದರೆ ಕಾಲಿನ್ ಸ್ಪ್ರೇ ಮಾಡಿದಾಗ ಬಟ್ಟೆಯಲ್ಲಿ ಉಜ್ಜೋದಕ್ಕಿಂತ ಈ ಥರ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಪೇಪರಲ್ಲಿ ಒರೆಸಿದ್ರೆ ತುಂಬ ಶೈನಿಂಗ್ ಬರುತ್ತೆ. ಅದ್ರ ಮೇಲಿರೋ ಸ್ಟೈನ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನಾನು ಮಿರರ್ ಆಗಿರ್ಬೋದು ಅಥವಾ ಸ್ಲೈಡಿಂಗ್ ಡೋರ್ ಆಗಿರ್ಬೋದು ಕಾಲಿನ್ ಸ್ಪ್ರೇ ಮಾಡಿಬಿಟ್ಟು ನ್ಯೂಸ್ ಪೇಪರಲ್ಲಿ ಸ್ಕ್ರಬ್ ಮಾಡಿಬಿಡ್ತೀನಿ. ತುಂಬಾ ನೀಟಾಗಿ ಹೋಗುತ್ತೆ. ಅದನ್ನು ಟ್ರೈ ಮಾಡಿದಾಗಿಂದ ನಾನು ಇದನ್ನೇ ಮಾಡ್ತಾ ಇರೋದು. ಆದರೆ ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಒಂಥರ ವೈಟ್ ಇದು ಬಿಟ್ಕೊಂಡಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ಲಾಸ್ಟಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಡ್ರೈ ಬಟ್ಟೆ ಆದರೆ ತುಂಬ ಸರಿ. ಆಮೇಲೆ ಅದು ಕಾಲಿನ್ ಏನಿದೆಯಲ್ಲ ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಬಟ್ಟೆಯಲ್ಲಿ ಒರೆಸ್ಬೇಕು. ಈಗ ಅವ್ನಿಗೆ ನಿದ್ದೆ ಟೈಮ್ ಕೂಡ ಆಯಿತು. ಇವಾಗಂತೂ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಪ್ರೀತಮ್ ಸ್ಕೂಲಿಗೆ ಏನಾದರೂ ಜಾಯಿನ್ ಮಾಡಿದ್ರೆ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಹೊಟ್ಟೋಗಿ ಫೈನಲಲ್ಲಿ ನಾನು ಒಬ್ಬಳೇ ಇರಬೇಕು ಅನ್ನೋ ಥರ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ಆರಾಮಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದೆ. ಇವತ್ತು ಮಂಗಳವಾರ ವಾರ ಮಾಡೋಣ ಅಂದ್ಕೊಂಡೆ. ಸರಿ ತುಂಬ ದಿನ ಏನಾಗಿರಲಿಲ್ಲ, ಸೀರೆ ಪದೇ ಉಟ್ಕೊಳ್ತಾ ಇದ್ದೀನಿ. ಈ ವಾರ ಏನೋ ಗೊತ್ತಿಲ್ಲ ಸೀರೆ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಬೆಳಗ್ಗೆನೇ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೆ. ಅಡುಗೆ ಕೆಲಸ ಏನೂ ಇರಲಿಲ್ಲಲ್ಲ, ಆರಾಮಾಗಿ ಪೂಜೆ ಮಾಡೋಣ ಅಂತ. ಹಾಗೆ ನಾನು ನಿಮಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡಬೇಕು ಅನ್ಕೊತೀನಿ. ಮೋಟಿವೇಶನ್ ಅಂತನಾದರೂ ತೊಗೋಬೋದು. ಕೆಲವೊಬ್ಬರು ಇನ್ನೊಬ್ಬರಿಂದ ನಾವು ಮೋಟಿವ್ ಆಗಲ್ಲ ಅಂತಾರೆ, ಬಟ್ ಅದು ಅವ್ರಿಗೆ ಬಿಟ್ಟಿರೋದು. ನಾನು ಇನ್ನೊಂದು ಒಳ್ಳೊಳ್ಳೆ ಮಾತಿಂದ ಮೋಟಿವೇಟ್ ಆಗೋದಂತೂ ನಿಜ. ನಾವು ಆಗ್ತೀವಿ. ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ. ಯಾಕೆಂತಂದರೆ ತುಂಬ ವಿಚಾರನ ಮೋಟಿವೇಟ್ ತೊಗೊಳ್ತೀನಿ ನಾನು. ಏನೇ ಒಂದು ಒಳ್ಳೆ ಸ್ವಾಮಿ ವಿವೇಕಾನಂದ ಒಂದೊಂದು ಒಳ್ಳೆ ಲೈನ್ನ ನೋಡಿದ್ರೆ ನಮ್ಗೆ ಖಂಡಿತ ಅದು ಮೋಟಿವೇಟ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಯಾವಾಗಲೂ ಅಷ್ಟೇ ಸೋಷಿಯಲ್ ಮೀಡಿಯಾನ ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ನಾವು ಬಿಟ್ಕೋಬಾರ್ದು. ನಾವು ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡೋ ಥರ ಇರಬೇಕು. ಸೊ ಇದು ಈಗಿನ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಆದಷ್ಟು ನೀವು ಸೋಷಿಯಲ್ ಮೀಡಿಯಾನ ನೀವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಬಿಡಬೇಡಿ. ಯಾಕೆ ಅಂತಂದರೆ ಒಬ್ಬೊಬ್ಬರು ಡಿಫ್ರೆಂಟ್ ಆಗಿರ್ತಾರೆ, ಒಬ್ಬೊಬ್ಬರು ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ನಾವು ಇನ್ನೊಬ್ಬರು ಲೈಫ್ ಸ್ಟೈಲ್ನ ಕಾಪಿ ಮಾಡೋಕ್ಕೆ ಆಗೋದಿಲ್ಲ. ಇದು ಪವಿತ್ರ ಅಂತ ಅಂದರೆ ಪವಿತ್ರನ ಲೈಫ್ ಸ್ಟೈಲು ಅಥವಾ ಅವರ ಯೋಚನೆಗಳು ಏನಿರುತ್ತೋ ಅದಕ್ಕೆ ಬೆಲೆ ಕೊಡಬೇಕು. ಇನ್ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಾಡೋಕ್ಕೆ ಹೋದರೆ ಅದು ನಿಜವಾಗ್ಲೂ ಸೂಟ್ ಆಗಲ್ಲ ಮತ್ತು ಚೆನ್ನಾಗೂ ಇರೋದಿಲ್ಲ. ಅಂದರೆ ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ 100% ಆಗಿ ತೋರಿಸೋದು ಇಲ್ಲ. ಅದರಲ್ಲಿ ಒಂದು ಅರ್ಧ ನಿಜ ಇರುತ್ತೆ, ಒಂದು ಅರ್ಧ ಸುಳ್ಳಿರುತ್ತೆ. ಸೊ ಅದಕ್ಕೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವೇನಿದ್ದೀರೋ ಅದನ್ನು ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ನಾನು ಅದನ್ನೇ ಹೇಳೋದು, ನಮ್ಮ ಮಕ್ಳಿಗೂ ಅದನ್ನೇ ನಾವು ಕಲಿಸ್ಬೇಕು. ಸೋಷಿಯಲ್ ಮೀಡಿಯಾನ ಅದು ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡೋ ಮಟ್ಟಿಗೆ ಬಿಟ್ಕೊಡ್ದಲೆ ನಮ್ಮ ಮಕ್ಳಿಗೆ ಗೊತ್ತಿರಬೇಕು ಎಷ್ಟು ನಾವು ಸೋಷಿಯಲ್ ಮೀಡಿಯಾನ ಬಳಸಬೇಕು ಅಂತ. ಮನೆಗೆ ಇವಾಗ ಪಟ ಬರುತ್ತೆ. ಇನ್ನು ನನ್ನ ನೈಬರ್ ಹೋಗ್ಬಿಟ್ಟು ಮಗನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಹೊರಟರು. ಪ್ರೀತಮ್ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿಬಿಟ್ಟು ಮಾತಾಡ್ಸ್ಕೊಂಡು ಹೋದರು. ಪೂಜೆ ಎಲ್ಲ ಆಯಿತು. ವಾರ ಅಲ್ವಾ, ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಣ ಅಂದ್ಕೊಂಡೆ. ರಂಗೋಲಿ ಕೆಟ್ಟೋಗುತ್ತೆ ಅಂತಲೇ ನಾನು ಕಲರ್ ಹಾಕಿದ್ರೆ ಕೆಟ್ಟೋಗಿರೋ ರಂಗೋಲಿನೂ ಕೂಡ ಸೂಪರಾಗಿ ಕಾಣಿಸುತ್ತೆ. ಅಷ್ಟರಲ್ಲಿ ನಮ್ಮ ಅಕ್ಕ ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಎಲ್ಲ ಬೇಕು ನಮ್ಮ ಲೈಫಲ್ಲಿ, ಯಾವುದು ಬೇಡ ಅಂತ ಇಲ್ಲ ಇಲ್ಲಿ. ಬಟ್ ಎಷ್ಟು ಬಳಸ್ಕೊತಾ ಇದ್ದೀವಿ, ಎಷ್ಟು ಇನ್ವಾಲ್ವ್ ಮಾಡ್ಕೊತಾ ಇದ್ದೀವಿ ನಮ್ಮ ಲೈಫಲ್ಲಿ, ಅದನ್ನು ನಾವು ಎಷ್ಟು ಮಿತಿ ತೊಗೊಳ್ತಾ ಇದ್ದೀವಿ ತಲೆಗೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಒಂದು ಶ್ಲೋಕ ಕೇಳಿದ್ರಿ, ನಿದ್ದೆ ಮಾಡೋ ಟೈಮಲ್ಲಿ ನಾನು ಕೇಳ್ತೀನಿ ಅಂತ ಹೇಳಿದ್ದೆ. ಅದನ್ನು ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಹಾಕ್ತೀನಿ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಸುಮಾರು ದಿನದಿಂದ ಯೋಚನೆ ಮಾಡಿ ಬುಕ್ ಮಾಡಿದ್ದು, ಮಾಡೇ ಇದ್ದಿದ್ದಿಲ್ಲ. ವಾರ್ಡ್ರೋಬ್ ಎಲ್ಲ ಇದೆ, ಬಟ್ ಅದೇ ಸ್ವಲ್ಪ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ನನ್ನ ಬಟ್ಟೆ ಜಾಸ್ತಿ ಇದೆ, ಪ್ರಗತಿ ಬಟ್ಟೆ ಜಾಸ್ತಿ ಇದೆ, ಪ್ರೀತಮ್ ಸ್ವಲ್ಪನೇ ಇತ್ತು. ಆದರೆ ಒಂದು ನೀಟಾಗಿ ಇಡೋಕ್ಕಾಗ್ತಾ ಇರಲಿಲ್ಲ. ಪುಟ್ಟಾಣಿ ಬಟ್ಟೆ ಅಲ್ಲ, ವಾರ್ಡ್ರೋಬಲ್ಲಿ ಗ್ಯಾಪ್ ಜಾಸ್ತಿ ಇತ್ತು. ಅವನು ಹೆಂಗಿಟ್ರು ಮೆಸ್ ಆಗ್ತಾಯಿತ್ತು, ಇಲ್ಲಾಂದರೆ ಎಲ್ಲ ಹಾಳಾಗ್ತಾಯಿತ್ತು ಮಡ್ಚಿ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿರೋದು ತೊಗೊಳ್ಳೋಣ ಈಗ ಸದ್ಯಕ್ಕೆ. ಅದು ಯೂಸ್ ಆಗಿಲ್ಲ ಅಂತ ಅಂದರೆ ಫ್ಯೂಚರಲ್ಲಿ ಪ್ರಗತಿ ಬುಕ್ಸ್ ಇಟ್ಕೊಳ್ಳೋದಕ್ಕೋ ಅಥವಾ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಹಾಲಲ್ಲಿ ವೈಟ್ ಕಲರ್ ಅಲ್ವಾ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಲಲ್ಲಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಬುಕ್ ಮಾಡಿದೆ. ವರ್ತ್ ಅಂತ ಅನ್ನಿಸ್ತಾ ಇದೆ ಈಗ ಸದ್ಯಕ್ಕೆ. ನೋಡಬೇಕು ಯೂಸ್ ಮಾಡಿದ್ಮೇಲೆ ಹೇಗೆ ಏನು ಅಂತ. ಬಟ್ ಈಗ ಸದ್ಯಕ್ಕೆ ವರ್ತ್ ಅನ್ನಿಸ್ತಾ ಇದೆ ನನಗೆ. ಅದ್ರ ಜೊತೆಗೆ ಸುಮಾರು ಜನ ಕೆಲವೊಂದಿಷ್ಟು ಪ್ರಾಡಕ್ಟ್ ಲಿಂಕ್ಸನ್ನು ಕೇಳಿದ್ರಿ. ನಾನು ಅದನ್ನು ಹಾಕೋದಕ್ಕಾಗಿರಲಿಲ್ಲ. ಈಗ ಆ ವಿಡಿಯೋಗಳನ್ನ ಹುಡುಕಿ ಹಾಕೋಕ್ಕೂ ಕಷ್ಟ ಆಗಿದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಏನು ಲಿಂಕ್ ಇತ್ತೋ ಅದು ಎಲ್ಲ ಪ್ರಾಡಕ್ಟ್ನು ವಿಡಿಯೋದಲ್ಲಿ ತೋರಿಸಿ ನಾನು ಲಿಂಕ್ ಕೂಡ ಹಾಕ್ತೀನಿ. ಎಲ್ಲನೂ ನಾನು ಇಟ್ಟೆ ರೂಮಲ್ಲಿ ಇಲ್ಲಿ ಇಡೋಣ ಅಂತ. ಕರೆಕ್ಟಾಗಿ ಒಂದು ಪುಟ್ಟಾಣಿ ಶರ್ಟು ಪ್ಯಾಂಟ್ಗಳಲ್ವ, ತುಂಬ ದೊಡ್ಡದೇನಿಲ್ಲ. ಒಂದು ಬಂದು ಡೈಲಿ ವೇರ್ಗೆ, ಇನ್ನೊಂದು
ಹೊಸ ಬಟ್ಟೆಗಳನ್ನ ಇನ್ನೊಂದು ಟ್ಯಾಗ್ ತೆಗೆದಲ್ಲೇ ಇರೋ ಬಟ್ಟೆ, ಮತ್ತು ಇನ್ನೊಂದರಲ್ಲಿ ಇವಾಗ ಚಳಿಗಾಲ ಸ್ವೆಟರ್ಗಳು ಮತ್ತು ಒಂದು ಹ್ಯಾಟ್ ಸಾಕ್ಸ್ ಎಲ್ಲ ಇತ್ತಲ್ಲ ಆ ಥರ ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬಟ್ಟೆನೂ ತೊಗೊಂಡು ಬಂದು ಹಾಕಿ ನೀಟಾಗೆಲ್ಲ ಮರ್ಚಿ ಎತ್ತಿಡ್ತಾ ಇದ್ದೀನಿ. ಫೈನಲಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಂದರೆ ನನಗೆ ಈಗ ಸದ್ಯಕ್ಕೆ ವರ್ತ್ ಅಂತ ಅನ್ನಿಸ್ತಾ ಇದೆ, ನೋಡಬೇಕು ಫ್ಯೂಚರಲ್ಲಿ ಹೆಂಗಿರುತ್ತೆ ಅಂತ. ಕ್ವಾಲಿಟಿ ಕೇಳೋದಾದರೆ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿ ಗಟ್ಟಿಯಾಗಿದೆ. ಒಂಥರ ನೋಡೋದಕ್ಕೂ ಒಳ್ಳೆ ಲುಕ್ ಬರ್ತಾ ಇದೆ. ಇದು ಪ್ಲಾಸ್ಟಿಕ್ ಮಟೀರಿಯಲ್, ಬಟ್ ಆದ್ರೂ ನೋಡೋದಕ್ಕೆ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ರೂಮ್ ಕಾರ್ನರಲ್ಲೋ ಅಥವಾ ಹಾಲಲ್ಲಿ ಕಾರ್ನರಲ್ಲೋ ಇಟ್ಟರೆ ಏನೋ ಒಂಥರ ಫರ್ನಿಚರ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹ್ಯಾಂಡಲ್ ಕಲರ್ ಎಲ್ಲ ಈ ಥರ. ಫೈನಲಲ್ಲಿ ಅದ್ರ ಮೇಲೆ ಒಂದಿಷ್ಟು ಬುಕ್ಸ್, ಡೈಲಿ ನಾನು ಯೂಸ್ ಮಾಡೋ ಕೆಲವೊಂದಿಷ್ಟು ಬುಕ್ಸ್ನೆಲ್ಲ ಇಟ್ಬಿಟ್ಟು ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಒಂದು ವಾಸ್ ಇಟ್ಟೆ. ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆಯಿಂದ ಅಂದ್ಕೊಳ್ತಾ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಸ್ವೀಟ್ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ತೆಂಗಿನಕಾಯಿ ಉಳಿದಿತ್ತು ಅಂತ ಅದೆಲ್ಲ ಸ್ವೀಟ್ ಮಾಡಿದ್ದೆ. ಸರಿ ಏನಾದರೂ ಖಾರವಾಗಿ ಮಾಡಿಕೊಡೋಣ, ಮಳೆ ಬೇರೆ ಬರ್ತಾ ಇದೆ, ನಮಗೂ ಟೀ ಟೈಮ್ನಲ್ಲಿ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ಇವಾಗ ರಾಗಿ ಚಕ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಅದಕ್ಕೆ ಬೇಸನ್ ಹಾಕ್ಕೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು. ರಾಗಿ ಹಿಟ್ಟು 2 ಕಪ್ ತೊಗೊಂಡ್ರೆ ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. 1-2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಗೆ ಬಿಸಿನೀರಲ್ಲಿ ಕಳಿಸ್ಕೊಳ್ತೀನಿ. ಇಷ್ಟೇ. ಅದ ಬಂದು ಹೆಂಗಿರಬೇಕು ಅಂತಂದರೆ ನಾವು ರೊಟ್ಟಿಗೆ ಹೆಂಗೆ ಅದ ಕಳಿಸ್ತೀವಿ, ಚಪಾತಿ ಹಿಟ್ಟಿನ ಅದಾನೇ ಬೇಕು ಅಷ್ಟೇ. ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ತೆಳುವು ಬೇಡ. ಇಷ್ಟನ್ನ ಮಾಡಿಕೊಂಡು ಬೆಣ್ಣೆ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ತುಪ್ಪನೇ ಹಾಕ್ತೆ, ಘಮ ಘಮ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇನು ಚಕ್ಲಿ ಹೋಳಲ್ಲಿ ಮಾಡ್ಕೊಳ್ಳೋದು. ಚಕ್ಲಿ ಹೋಳು ತೊಗೊಂಡು ಬಂದಿದ್ದೆ, ಇತ್ತು ಮನೇಲಿ, ಸೊ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೇಲಿ ಸ್ನ್ಯಾಕ್ಸ್ ಇರಲೇಬೇಕು. ಪ್ರಗತಿ ಲಂಚ್ ಬಾಕ್ಸ್ಗೆ ಬರೀ ಕೆಲವೊಂದು ಸರಿ ಚಿತ್ರಾನ್ನ ಏನಾದರೂ ಮಾಡಿದಾಗ ಅದ್ರ ಜೊತೆಗೆ ಏನೂ ಇಲ್ಲ ಅಂತಂದಾಗ ಅದನ್ನು ಹಾಕ್ಕೊಡ್ಬೇಕು, ಪ್ಲಸ್ ಫ್ರೂಟ್ಸ್ ಕೊಡ್ಬೋದು. ಚಪಾತಿ ಪಲ್ಯ ಆ ಥರ ಮಾಡಿದಾಗ ಅದು ಓಕೆ ಆಗುತ್ತೆ. ಅದಕ್ಕೋಸ್ಕರ ನಾನು ಏನಾದರೂ ಮಾಡಿಟ್ಟಿರ್ತೀನಿ. ಆಮೇಲೆ ಇದನ್ನು ನಾನು ಕೋಕೋನಟ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಮತ್ತು ನಾನೇನು ಸೋಡಾ ಎಲ್ಲ ಹಾಕಿಲ್ಲ, ನಾರ್ಮಲಾಗಿ ಮಾಡಿದ್ದೀನಿ. ಟೇಸ್ಟಾಗಿ ಕೂಡ ಇರುತ್ತೆ. ಸ್ವಲ್ಪ ನಿಮಗೆ ಅಷ್ಟು ಹೊರಗಡೆಯಿಂದ ತರೋಷ್ಟು ಸ್ಮೂತ್ ಬರೋದಿಲ್ಲ, ಅಂದರೆ ಅಷ್ಟು ಗಟ್ಟಿನೂ ಆಗೋದಿಲ್ಲ, ಅಷ್ಟು ಸ್ಮೂತು ಆಗಿರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಎಣ್ಣೆ ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ. ನೆನ್ನೆ ಏನೋ ಮಾಡಿದ್ರಲ್ಲಿ ಸ್ವಲ್ಪ ಎಣ್ಣೆ ಉಳಿದಿತ್ತು, ಅದರಲ್ಲೇ ಇಡೀ ಚಕ್ಲಿನ ನಾನು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ ಅಷ್ಟೇ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಮಾಡಿದ್ರೆ, ಖಾರದ ಪುಡಿ ಏನೂ ಹಾಕಿಲ್ಲ. ಇನ್ನೊಂದು ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೇಕು. ಮನೇಲೇ ಇರ್ತಾನೆ ಪ್ರೀತಮ್ ಅಲ್ವಾ, ಸಂಜೆ ತನಕ ಏನಾದರೂ ಅವನಿಗೆ ಕೊಡ್ತಾ ಇರಬೇಕು, ಏನಾದರೂ ಕೇಳ್ತಾ ಇರ್ತಾನೆ. ಇನ್ನು ಚಳಿಗಾಲದಲ್ಲಾದರೂ ಯಾವಾಗಲೂ ಏನಾದರೂ ತಿನ್ನಬೇಕು ಅಂತ ಮನ್ಸಿಗೆ ಅನ್ನಿಸ್ತಾನೆ ಇರುತ್ತೆ ನಮಗೂ ಕಾಫಿ ಟೀ ಟೈಮಲ್ಲಿ. ಇನ್ನು ನನ್ನ ಹಸ್ಬೆಂಡು ಕೂಡ ಹಾಗೇನೆ ಪಟ ಅಂತ ಇರುತ್ತೆ ಬಾಯಿ. ಅವ್ರಿಗೆ ಏನಾದರೂ ಕೊಡ್ತಾ ಇದ್ದರೆ ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಅದಕ್ಕೆ ಏನಾದರೂ ಮಾಡಿ ಇಟ್ಟಿರ್ತೀನಿ. ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ ಇಡಲ್ಲ ನಾನು, ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ, ಇನ್ನೊಂದು ಥರ ಮಾಡೋಕ್ಕಾಗುತ್ತೆ ಅಂತ. ಏಕೆಂದರೆ ಒಂದೇ ಥರ ಕೊಟ್ಟರು ಕೂಡ ಮಕ್ಕಳು ಇವಾಗ ತಿಂತಾರೆ, ನಾಳೆಗಾಗಲಿ ಅವ್ರಿಗೆ ಬೋರ್ ಆಗುತ್ತೆ, ತಿನ್ನಲ್ಲ. ನೋಡೋದಕ್ಕೆ ಕಲರ್ ಹಿಂಗೆ ಬರುತ್ತೆ, ಬಟ್ ಟೇಸ್ಟಿಯಾಗಿರುತ್ತೆ. ತಗೊಂಡು ಆಟ ಅದ್ರಲ್ಲಿ ಆಡು. ಇನ್ನೊಂದು ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ನಿಂಗೆ. ಬೇಡವಾ? ಯಾಕಪ್ಪ? ಏನ್ ಪ್ಲೇಸ್? ಏನ್ ಬೇಕು? ಏನ್ ಬೇಕು ಚಿನ್ನು? ಮಾಡ್ಕೊಡ್ತೀನಿ ಇರು. ಇನ್ನು ಇಲ್ಲಿ ಖಾರದ ಸೇವೆ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ಬೇಕಷ್ಟು, ಅದ್ರ ಜೊತೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಇದೇನು ಬೋಂಡದ ಹಿಟ್ಟು, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತು ಉಪ್ಪು ಮತ್ತು ಸ್ವಲ್ಪ ತುಪ್ಪ, ಬಿಸಿ ನೀರು ಹಾಕಿ ಕಳಿಸ್ಕೊಂಡು ಸೇವ್ ಥರ ಮಾಡಿಕೊಂಡ್ರೆ ಇದು ಕ್ರಿಸ್ಪಿಯಾಗಿ, ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿ ಇದ್ಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸ್ವಲ್ಪ ಬಿಸಿ ಎಣ್ಣೆಯನ್ನು ಹಾಕ್ಕೋಬೇಕು.
ಚಕ್ಲಿ ಎಲ್ಲ ಮಾಡಿ ಮುಗಿಸ್ದೆ. ಇನ್ನು ಇದೊಂಚೂರು ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನ ಕಳಿಸಿದ್ದೀನಿ. ಇದು ಬಂದುಬಿಟ್ಟು ಇನ್ಸ್ಟೆಂಟಾಗಿ ಆಗುತ್ತೆ, ನಾವೇನೋ ಮಿಲ್ಗೆ ಹಾಕಿ ಎಲ್ಲ ಹಾಕಿ ಮಾಡಬೇಕಂತ ಏನಿಲ್ಲ. ಇದೇ ಥರ ನೀವು ಚಕ್ಲಿನೂ ಮಾಡ್ಬೋದು. ರಾಗಿ ಹಿಟ್ಟನ್ನು ಮೈನಸ್ ಮಾಡ್ಕೊಂಡು, ಅಂದರೆ ರಾಗಿ ಹಿಟ್ಟು ಬೇಡ ನಮಗೆ ಅಂತ ಅಂದರೆ ಬರೀ ಅಕ್ಕಿ ಹಿಟ್ಟಲ್ಲೇ ಇದೇ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋದು. ತಿಂಡಿ ಏನು ಮಾಡ್ತಾ ಇದೆಯಾ? ತಿಂಡಿ ಮಾಡ್ತಾ ಇದೆಯಾ? ಸ್ವಲ್ಪ ಖಾರವಾಗಿರುತ್ತೆ. ಓಕೆನಾ ಚಿನ್ನು? ಓಕೆನಾ ಚಿನ್ನು? ತಿಂಡಿ ಓಕೆನಾ? ನೀನು ಮಾಡಬೇಕಾ? ಮಮ್ಮಿ ಮಾಡಿದ್ರೆ ಸಾಕಾಗಲ್ಲ? ನೀನು ಮಾಡ್ತೀಯಾ? ಹಾಂ, ಘಮ ಘಮ. ಸಾಕು. ಓ ಇರು, ಬಿಸಿನೀರು ಕಾಯಿಸ್ಬೇಕಲ್ಲ. ಸಾಕು ಬಿಡಪ್ಪ. ಚೆನ್ನಾಗಿದೆ, ಕರ ಅಂತ ಇದೆಯಾ? ಇನ್ನು ಪ್ರೀತಮ್ಗೆ ಇದೆಲ್ಲ ಕೊಡಿದ್ರೆ ತುಂಬ ಇಷ್ಟಪಡ್ತಾನೆ ಅವನಿಗೆ. ಅಂದರೆ ಮಕ್ಳಿಗೆ ಏನು ಗೊತ್ತಲ್ಲ, ಇದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನೂ ಗೊತ್ತಿಲ್ಲ. ನಾವೇನು ಕೊಟ್ಟು ರೂಢಿ ಮಾಡ್ತೀವೋ ಅದನ್ನು ಅವ್ರು ಇಷ್ಟಪಟ್ಟು ತಿಂತಾರೆ ಅಷ್ಟೇ. ಇನ್ನು ಇವತ್ತು ನಾನು ಹೋಮ್ ಮೇಡ್ ಬೋನ್ವಿಟಾ ಮಾಡ್ಕೋಬೇಕಾಗಿತ್ತು. ಬೋನ್ವಿಟಾ ಖಾಲಿ ಆಗಿತ್ತು, ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ನಾನು ಟೈಮ್ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಬೇಗ ಹೊಡ್ತೀನಿ, ಕ್ಲಾಸಿಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಅಂದರು. ನೋಡಿದ್ರೆ ಇಲ್ಲ, ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ, ಕರ್ಕೊಂಡು ಹೋಗು ಅಂತ. ಇಮಿಡಿಯೇಟಾಗಿ ಮತ್ತೆ ನಾನು ಆಟೋ ಬುಕ್ ಮಾಡಿಕೊಂಡು ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಷ್ಟರೊಳಗೆ ಟೈಮ್ ಆಗೋಯ್ತು. ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬೋನ್ವಿಟಾ ರೆಸಿಪಿ ಕೂಡ ಹಾಕ್ತೀನಿ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ನಮ್ಮ ಕೈಯಾರೆ ನಮ್ಮ ಕಣ್ಮುಂದೆ ನಮ್ಮ ಸ್ವಚ್ಛತೆಯಲ್ಲಿ ಮಾಡೋದು ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನು. ಹೊರಗಡೆಯಿಂದ 101 ಯೋಚನೆ ಬರುತ್ತೆ ತಲೆಗೆ, ಹೇಗೆ ಮಾಡಿರ್ತಾರೋ, ಏನು ಹಾಕಿರ್ತಾರೋ, ಇದು ನಿಜವಾಗ್ಲೂ ಒಳ್ಳೇದ ಮಕ್ಕಳಿಗೆ ಕೆಟ್ಟದ್ದ, ಶುಗರ್ ಜಾಸ್ತಿ ಹಾಕ್ಬಿಟ್ಟಿರ್ತಾರ ಅಥವಾ ಇನ್ನೇನಾದರೂ ಕೆಮಿಕಲ್ಸ್ ಹಾಕಿರ್ತಾರ. ಸೊ ಈ ಥರ ತಲೆಗೆ ಬಂದಾಗ ನಮಗೂ ಕೂಡ ಸಮಾಧಾನ ಇರಲ್ಲ ಅದನ್ನು ನಮ್ಮ ಮಕ್ಳಿಗೆ ಕೊಡೋದಕ್ಕೆ. ಅಥವಾ ನಾವು ಈ ಥರ 100% ಮಾಡ್ತಾಯಿದ್ದೀವಿ, ಮಕ್ಕಳು 100 ವರ್ಷ ಬದುಕ್ತಾರೆ ಅಥವಾ ಯಾವುದೇ ಕಾಯಿಲೆ ಬರೋದಿಲ್ಲ ಅನ್ನೋ ಥರನೂ ಅಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ನಾವು ನಮ್ಮ ಮಕ್ಳಿಗೆ ಒಳ್ಳೆ ಆರೋಗ್ಯವಾದ ಊಟ ಕೊಡೋದಕ್ಕೆ ಅಷ್ಟೇ ನಮ್ಗೆ ಆಗೋದಲ್ವ. ಈಗಿನ ಕಾಲದ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡ್ತೀವಿ ಅಂತಂದರೆ ನಮ್ಮ ಕೈಯಿಂದ ನಮ್ಗೆ ಅವ್ರಿಗೆ ಊಟ ಹೋಗ್ತಾ ಇದೆ ಅನ್ನೋಷ್ಟು ದಿನಾನು ನಾವು ಒಳ್ಳೆ ಊಟದ ಅಭ್ಯಾಸನ ಮಾಡಿಸಿದ್ರೆ ಆದಷ್ಟು ಅವರಿಗೆ ಏನಾದರೂ ಅಟ್ಲೀಸ್ಟ್ ಒಂದು 10% ಆದರೂ ಅವ್ರ ಆರೋಗ್ಯದಲ್ಲಿ ಒಳ್ಳೇದಾದರೆ ಸಾಕು, ಇನ್ನೇನು ಬೇಕಲ್ವ ಅದಕ್ಕಿಂತ. ಸೊ ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಆದಷ್ಟು ಮನೆ ಟ್ರೈ ಮಾಡ್ತೀನಿ. ಹೊರಗಿನ ಸಿಚುವೇಶನ್ನ ಹೇಳ್ತೀನಿ. ಸಂದರ್ಭದಲ್ಲಿ ಹೊರಗಡೆ ಊಟ ಮಾಡೋದು ತಪ್ಪಂತ ನಾನು ಯಾವತ್ತೂ ಹೇಳೋದಿಲ್ಲ, ಮಾಡ್ಬೋದು, ಬಟ್ ಅದನ್ನು ಅತಿಯಾಗಿ ಮಾಡ್ಕೋಬಾರ್ದು. ಯಾವುದೂ ಅಷ್ಟೇ, ಅತಿ ಆದರೆ ಅಮೃತನೇ ವಿಷ ಆಗೋಗ್ಬಿಡುತ್ತಂತೆ. ಹಾಗೆ ಯಾವುದೂ ಅತಿ ಆಗಬಾರ್ದು, ಎಲ್ಲನೂ ಲಿಮಿಟೇಷನಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನನಗೆ ಗೊತ್ತಿರೋದು. ಇನ್ನು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾನು ಬಂದು ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬಂದರು. ಪಾಪ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಬೇಗ ಬಂದುಬಿಡ್ತೀನಿ ಅಂತ. ನೋಡಿದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಬರೋಕ್ಕಾಗಲಿಲ್ಲ. ಇನ್ನು ರಾತ್ರಿ ಊಟ ಮಾಡಿಲ್ಲ, ಗೊತ್ತಿಲ್ಲ ಪ್ರೀತಮ್ ಅಂದರೆ ಸ್ವಲ್ಪ ಸಾಂಬಾರಲ್ಲಿ ಊಟ ಮಾಡಿಲ್ಲ, ಮಧ್ಯಾಹ್ನ ಅದೇ ತಿಂದ ಅಲ್ವಾ. ಸರಿ ರಾತ್ರಿಗೆ ಇನ್ನು ರಾಗಿ ಹಿಟ್ಟಿಂದು ಗಂಜಿ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹಾಲಿತ್ತು ಮಾಡ್ತಾಯಿದ್ದೀನಿ. ಇದು ರಾಗಿನ ಸ್ವಲ್ಪ ಜಲ್ಡೆ ಹಿಡಿದ್ಬಿಟ್ಟು ಅದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಏನಾದರೂ ಹಿಂಗೆ ಎಮರ್ಜೆನ್ಸಿ ಮಕ್ಕಳು ಊಟ ಮಾಡಲಿಲ್ಲ ಅಥವಾ ಊಟದ ವಾಮಿಟ್ ಆಯಿತು, ಏನೋ ಖಾಲಿ ಹೊಟ್ಟೆಲಿ ಮಲಗ್ತಾರೆ ಅನ್ನುವಾಗ ಹಾಲಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅದು ಗಂಜಿ ಥರ ರೆಡಿ ಆಗುತ್ತೆ. ಬೇಕಂದರೆ ಸ್ವಲ್ಪ ಬೆಲ್ಲನೋ ಖರ್ಜೂರದ ಪೇಸ್ಟು ಹಾಕ್ಕೊಂಡ್ಬಿಟ್ರೆ ಮಕ್ಕಳಿಗೆ ಸಿಹಿ ಇರುತ್ತಲ್ಲ ಸ್ವಲ್ಪ ಟೇಸ್ಟಿಯಾಗಿ ತಿಂತಾರೆ. ಈ ಥರ ನೀವು ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೋದು. ಯಾಕೆಂದರೆ ಪ್ರೀತಮ್ ಅಂತ ಮಕ್ಳಿಗೆ ಒಂದೊಂದು ಸರಿ ಚೆಂದ ಊಟ ಮಾಡ್ತಾರೆ, ಒಂದ್ಸರಿ ಊಟ ಮಾಡೋದಿಲ್ಲ. ಅಂಥ ಟೈಮಲ್ಲಿ ಏನಾದರೂ ಕೊಡಲೇಬೇಕಲ್ಲ, ಖಾಲಿ ಹೊಟ್ಟೆಲ್ಲೂ ಮಲಗ್ಸೋಕ್ಕಾಗಲ್ಲ, ನಿದ್ದೆ ಬರೋದಿಲ್ಲ. ಅದೊಂದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಮಗನಿಗೆ ಏನಾದರೂ ಊಟ ಸ್ವಲ್ಪ ಊಟ ಮಾಡಿಲ್ಲ ಖಾಲಿ ಹೊಟ್ಟೆ ಅಂತ ಅಂದರೆ ಖಂಡಿತ ಅವನಿಗೆ ನಿದ್ದೆ ಬರೋದಿಲ್ಲ. ಅವನು ಒದ್ದಾಡ್ತಾ ಇದ್ದಾನೆ ಅಂತಂದಾಗ
ಗೊತ್ತಾಗುತ್ತೆ ಅವ್ನು ಸರಿಯಾಗಿ ಹೊಟ್ಟೆಗೆ ಊಟ ಮಾಡಿಲ್ಲ ಅಂತ. ಇನ್ನು ಇದನ್ನೇ ಕೊಡ್ತೀನಿ. ಈ ರೆಸಿಪಿ ಬೇಕಂತಂದರೆ ಇದು ಖಾಲಿ ಆದಮೇಲೆ ನಾನು ಮತ್ತೆ ಮಾಡ್ಕೋಬೇಕಾದ್ರೆ ಹಾಕ್ತೀನಿ. ಇನ್ನು ಸ್ವಲ್ಪ ನನಗೆ ಸೆಲ್ಫ್ ಕೇರ್ ಇತ್ತು, ಅಂದರೆ ಕಾಲಿಗೆ ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದಿತ್ತು. ಅದ್ರ ಜೊತೆಗೆ ಒಂಚೂರು ನೈಲ್ ಪಾಲಿಶ್ ಎಲ್ಲ ಚೆನ್ನಾಗಿರಲಿಲ್ಲ, ಎಲ್ಲ ಹಾಳಾಗಿತ್ತು ಕಾಲಲ್ಲಿ. ನನ್ನ ಕಾಲಿಗೆ ಅಷ್ಟೆಲ್ಲ ನೈಲ್ ಪಾಲಿಶ್ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಸರಿ ಹಾಕೋಣ, ಯಾಕೆಂದರೆ ನಮಗೋಸ್ಕರ ಅಂತ ಒಂದಿಷ್ಟು ಟೈಮ್ ಕೊಡೋದು. ಬೆಳಗ್ಗೆಯಿಂದ ಇಷ್ಟು ನನ್ನ ಫ್ಯಾಮಿಲಿಗೆ ಅಂತ ಕೊಟ್ಟಿದ್ದೀನಿ, ಇನ್ನು ನೈಟ್ ನನಗೋಸ್ಕರ ಅಂತ ಒಂದಿಷ್ಟು ಟೈಮ್ ಕೊಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ. ಆರಾಮಾಗಿ ಕೂತ್ಕೊಂಡು ನಾನು ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ಮಗನಿಗೂ ಕೂಡ ಒಂಚೂರು ಅವನ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅದಾದಮೇಲೆ ಇವಾಗ ಚಳಿ ಅಲ್ವಾ, ನಾನು ನೈಟ್ ಹೊತ್ತು ಕಂಪಲ್ಸರಿ ಒಂದಿಷ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಕಾಲಿಗೆ ಮಸಾಜ್ ಮಾಡ್ತೀನಿ. ಇದರಿಂದ ಕಾಲು ನೋಡೋದಕ್ಕೆ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂತಂದರೆ ಕಾಲು ಈ ಡ್ರೈ ಆಗಿಬಿಟ್ಟು ಒಂಥರ ಚೆನ್ನಾಗಿ ಕಾಣಲ್ಲ. ಏನ್ ಬೇಕಾ ನಿನಗೆ ಹಾಕ್ಬೇಕಾ ಪ್ರೀತು? ನಿನಗೆ ಹಾಕ್ಬೇಕಾ? ಎಲ್ಲ ಹಾಕ್ಲಿ ತೋರ್ಸು, ಕೊಡು. ಇದು ಎಲ್ಲ ಹಾಕ್ಬೇಕಾ? ಒಂದು ಹಾಡು ಹೇಳು, ಹಾಕ್ತೀನಿ. ಹಾಡು ಹೇಳು ಹಾಕ್ತೀನಿ. ಹಾಡು ಕಾರ್ 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 ಎಲ್ಲಿ ನೋಡಿ ಕಾರ್ ಹಾಕ್ತೀನಿ. ಸುಮ್ಮನೆ ನಿಂತ್ಕೋ. ನೀನ್ ಹಿಂಗ ಆಡಿದ್ರೆ ನಾನು ಹೆಂಗ ಹಾಕ್ಲಿ? ಎಲ್ಲ ಕುಡಿದು ಕಾರ್ 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 ಎಲ್ಲಿ ನೋಡಿ ಕಾರ್. ಸಾಕಾ ಹೇಳು, ಸಾಕಾ? ಸಾಕು ಹೇಳು, ಸಾಕು ಹೋಗು. ಹಾಗೆ ನಾನು ನಿದ್ದೆ ಮಾಡಬೇಕಾದ್ರೆ ಒಂದು ಶ್ಲೋಕನ ಕೇಳ್ತೀನಿ, ಒಂದು 10 ಮಿನಿಟ್ಸ್ ಶ್ಲೋಕನ ನಾನು ಕೇಳ್ಕೊತೀನಿ. ಇದರಿಂದ ನಂಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಅದರ ಶ್ಲೋಕ ನಾನು ನಿಮಗೆ ಹೇಳ್ತೀನಿ, ಆದಷ್ಟು ಟೈಪ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂತಂದರೆ ಅದು ಪ್ರೊನೌನ್ಸಿಯೇಷನ್ ರಾಂಗ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ. ಇದನ್ನು ನಾನು ರೈಟಿಂಗಲ್ಲಿ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲ ಅಂತ ಅಂದರೆ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ. ಇದನ್ನು ಒಂದು 10 ಮಿನಿಟ್ಸ್ ಕೇಳೋಷ್ಟರಲ್ಲಿ ನಂಗೆ ತುಂಬ ನಿದ್ದೆ ಬರುತ್ತೆ. ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಸುಮಾರು ಒಂದು 6-10 ದಿನದಿಂದ ಕೇಳಿಸ್ಕೊಳ್ತಾ ಇರೋದು. ನಿದ್ದೆ ಪ್ರಾಬ್ಲಮ್ ಇತ್ತು ನನಗೆ. ಇದರ ಅರ್ಥ ಏನಂತಂದರೆ, ನಿದ್ರೆಯ ರೂಪದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ವಾಸಿಸುವ ದೈವಿಕ ತಾಯಿಗೆ, ದುರ್ಗಾ ದೇವತೆಗೆ ನಮಸ್ಕರಿಸುತ್ತೇನೆ, ನಾನು ಮತ್ತೆ ಮತ್ತೆ ಅವಳಿಗೆ ನಮಸ್ಕರಿಸುತ್ತೇನೆ ಅಂತ ಇದರ ಅರ್ಥ. ನಮಸ್ತಸ್ಸೈ 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 ನಮೋ ನಮಃ. ಇದರ ಉಪಯೋಗ ಏನಪ್ಪ ಅಂತಂದರೆ, ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಯಾವುದೇ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಇದನ್ನು ನೀವು ಕೇಳಿಸ್ಕೊಂಡ್ರೂ ಸಹ ಸಾಕಾಗುತ್ತೆ, ನಿದ್ದೆ ಬರುತ್ತೆ. ಪ್ರೊನೌನ್ಸಿಯೇಷನ್ ಬೇಕಂತಂದರೆ ಇದನ್ನು ಕೇಳಿಸ್ಕೋಬೋದು. ಇದನ್ನು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಕ್ಬಿಡುತ್ತೆ, ಅದನ್ನು ಕೇಳಿಸ್ಕೊತಾ ಕೂಡ ಮಲ್ಕೋಬೋದು. ಇವತ್ತಿನ ವ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.